ಪ್ರೀತಿಸಿ ಮದುವೆಯಾಗಿದ್ದ ಯುವ ಜೋಡಿಯ ಮೇಲೆ ಪೊಲೀಸ್ ಠಾಣೆಯ ಆವರಣದಲ್ಲಿಯೇ ಚಾಕುವಿನಿಂದ ಮಾರಣಾಂತಿಕ ದಾಳಿಯಾಗಿರುವ ಘಟನೆ ಚನ್ನಗಿರಿ ತಾಲೂಕಿನ ಬಸವಾಪಟ್ಟಣದಲ್ಲಿ ನಡೆದಿದೆ. ದಾಗಿನಕಟ್ಟೆ ಗ್ರಾಮದ 18 ವರ್ಷದ ಲೀಲಾವತಿ ಹಾಗೂ ಕಂಚುಗಾರನಹಳ್ಳಿಯ 22 ವರ್ಷದ ಸಿದ್ದೇಶ್ ಪರಸ್ಪರ ಪ್ರೀತಿಸುತ್ತಿದ್ದರು. ಇತ್ತೀಚೆಗಷ್ಟೇ ಇಬ್ಬರು ಹೆತ್ತವರ ವಿರೋಧದ ನಡುವೆಯೂ ಮದುವೆಯಾಗಿದ್ದರು. ಮದುವೆಯಾದಾಗಿನಿಂದಲೂ ಹುಡುಗಿಯ ಕಡೆಯವರಿಂದ ತಮಗೆ ಜೀವ ಬೆದರಿಕೆ ಇದೆ ಎಂದು ಹೆದರಿದ ಜೋಡಿ ರಕ್ಷಣೆ ಕೋರಿ ದಾವಣಗೆರೆ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಿಗೆ ದೂರು ನೀಡಿದ್ದರು. ದೂರನ್ನು ಆಲಿಸಿದ ಎಸ್ಪಿ ಅವರು ಸೂಕ್ತ ಕ್ರಮ ಹಾಗೂ ರಕ್ಷಣೆಗಾಗಿ ಸಂಬಂಧಪಟ್ಟ ಬಸವಾಪಟ್ಟಣ ಪೊಲೀಸ್ ಠಾಣೆಗೆ ಹೋಗುವಂತೆ ಜೋಡಿಗೆ ಸೂಚಿಸಿದ್ದರು. ಎಸ್ಪಿ ಅವರ ಸೂಚನೆಯ ಮೇರೆಗೆ ಸಿದ್ದೇಶ್ ಹಾಗೂ ಲೀಲಾವತಿ ದೂರು ನೀಡಲು ಬಸವಾಪಟ್ಟಣ ಪೊಲೀಸ್ ಠಾಣೆಗೆ ಆಗಮಿಸಿದ್ದರು. ಆದರೆ ಇವರಿಗಿಂತ ಮೊದಲೇ ಅಲ್ಲಿ ಹೊಂಚು ಹಾಕಿ ಕಾಯುತ್ತಿದ್ದ ಹುಡುಗಿಯ ಸಂಬಂಧಿಕರಾದ ನಾಗರಾಜ್ ಹಾಗೂ ಇತರರು ಜೋಡಿ ಠಾಣೆಯ ಆವರಣ ಪ್ರವೇಶಿಸುತ್ತಿದ್ದಂತೆಯೇ ಏಕಾಏಕಿ ಚಾಕುವಿನಿಂದ ಮುಗಿಬಿದ್ದಿದ್ದಾರೆ. ಈ ದಾಳಿಯಲ್ಲಿ ಯುವಕ ಸಿದ್ದೇಶ್ ಕೈಗೆ ಗಂಭೀರವಾಗಿ ಚಾಕು ಇರಿದಿದ್ದು ರಕ್ತದ ಮಡುವಿನಲ್ಲಿ ಬಿದ್ದಿದ್ದಾನೆ. ತಕ್ಷಣವೇ ಆತನನ್ನು ದಾವಣಗೆರೆಯ ಖಾಸಗಿ ಆಸ್ಪತ್ರೆಗೆ ದಾಖಲಿಸಲಾಗಿದ್ದು ಸದ್ಯ ವೈದ್ಯರು ಕೈಗೆ ಶಸ್ತ್ರಚಿಕಿತ್ಸೆ ನಡೆಸುತ್ತಿದ್ದಾರೆ. ಪೊಲೀಸ್ ಠಾಣೆಯ ಆವರಣದಲ್ಲಿಯೇ ಕಾನೂನನ್ನು ಕೈಗೆತ್ತಿಕೊಂಡು ನಡೆದ ಈ ಘಟನೆಯಿಂದಾಗಿ ಸಾರ್ವಜನಿಕ ವಲಯದಲ್ಲಿ ತೀವ್ರ ಆತಂಕ ಮೂಡಿದೆ. ಸದ್ಯ ಘಟನೆಗೆ ಸಂಬಂಧಿಸಿದಂತೆ ಬಸವಾಪಟ್ಟಣ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ದಾಳಿ ನಡೆಸಿ ತಲೆಮರೆಸಿಕೊಂಡಿರುವ ಆರೋಪಿಗಳ ಪತ್ತೆಗಾಗಿ ಪೊಲೀಸರು ಜಾಲ ಬೀಸಿದ್ದಾರೆ. ಅವ್ನು ನನ್ನ ತಮ್ಮ, ಇವಾಗ ಏನು ಚಾಕು ಹಾಕಿದಾರಲ್ಲ ಅವ್ನು ನನ್ನ ತಮ್ಮ. ಅವರು ತುಂಬ ವರ್ಷದಿಂದ ಲವ್ ಮಾಡ್ತಿದ್ರು ಸರ್. ಅದು ನಮಗೂ ಗೊತ್ತಿತ್ತು. ನಾವು ಹೇಳಿದ್ವಿ ಅವ್ರ ಮನೇಲಿ ಸರಿ ಇಲ್ಲ, ಬೇಡ ಹಂಗೆ ಹಿಂಗೆ ಅಂತ ಹೇಳಿದ್ವಿ. ಆಮೇಲೆ ಅದು ಅವ್ರ ಮನೆಯಿಂದನೂ ಇವನಿಗೆ ಸ್ವಲ್ಪ ಬೆದರಿಕೆ ಎಲ್ಲ ಸ್ಟಾರ್ಟ್ ಆಗಿತ್ತು. ಹಿಂಗೆ ಹೊರ ಸಿಕ್ಕರೆ ಅದಾಗತ್ತೆ ಇದಾಗತ್ತೆ ಅಂತಲೂ ಹೇಳ್ತಿದ್ರು. ಆಮೇಲೆ ನಮಗೆಲ್ಲ ಗೊತ್ತಾದ್ಮೇಲೆ ಅವ್ರಿಗೆ ಹೇಳಿದೆ, ಇದು ಇಲ್ಲೇ ಇದ್ದರೆ ಸರಿಯಾಗಲ್ಲ, ಸುಮ್ಮನೆ ಹೊರಗೆ ಹೋಗಿ ದುಡಿಮೆ ಮಾಡು ಹಂಗೆ ಹಿಂಗೆ ಅಂತಂದು. ಆ ಹುಡುಗಿ ಒಂದು 2-3 ಟೈಮು ಅವ್ರ ಮನೆಯವ್ರ ಕಾಟಕ್ಕೆ ಹೋಗಿತ್ತಂತೆ ಸರ್. ಹೊರಗಡೆ ಮನೆ ಬಿಟ್ಟು ಹೊರಗಡೆ ಹೋಗಿತ್ತು. ಆವಾಗ ಮಿಸ್ಸಿಂಗ್ ಕಂಪ್ಲೇಂಟ್ ಕೊಟ್ಟಿದ್ರು. ಮಿಸ್ಸಿಂಗ್ ಕಂಪ್ಲೇಂಟ್ ಕೊಟ್ಟಿದ್ರು ಸಾಗರಪೇಟೆಯಲ್ಲಿ. ಅದಾದಮೇಲೆ ಅವನ್ನ ಮೈಸೂರಿಗೆ ಕಳಿಸಿದ್ವಿ ಸರ್. ಫಾರ್ಮ್ ಹೌಸಲ್ಲಿ ಕೆಲಸ ಮಾಡ್ತಿದ್ದ. ಫಾರ್ಮ್ ಹೌಸಲ್ಲಿ ಕೆಲಸ ಮಾಡಬೇಕಾದ್ರೆ ಸಡನ್ನಾಗಿ ಈ ಥರ ಪೊಲೀಸ್ನವ್ರು ಫೋನ್ ಮಾಡಿದರು. 30ನೇ ತಾರೀಕು ಫೋನ್ ಮಾಡಿದರು. ಮಾಡಿ ಹಿಂಗೆ ಲೀಲಾವತಿ ಅನ್ನೋ ಹುಡುಗಿ ಮಿಸ್ ಆಗೈತೆ, ನಿಮ್ಮ ತಮ್ಮನ ಫೋನು ಸ್ವಿಚ್ ಆಫ್ ಬರ್ತೈತಪ್ಪ, ಮತ್ತು ಮಿಸ್ಸಿಂಗ್ ಕಂಪ್ಲೇಂಟ್ ಕೊಡ್ತಾಯಿದ್ದಾರೆ, ಏನಾದ್ರು ಗೊತ್ತಾ ಅಂತ ಕೇಳಿದ್ರು. ಇಲ್ಲ ಸರ್ ನನಗೇನೂ ಗೊತ್ತಿಲ್ಲ, ನಾನು ಮೊನ್ನೆ ತಾನೇ ಊರಿಗೆ ಬಂದೆ, ನನಗೇನು ಗೊತ್ತಿಲ್ಲ ಸರ್ ಅಂತೇಳಿ ಸುಮ್ಮನೆ. ಅದಾದಮೇಲೆ ಮತ್ತೆ ಫೋನ್ ಮಾಡಿ, ನೋಡಪ್ಪ ಈ ಥರ ಇದ್ದರೆ ಏನಾದರೂ ಹೇಳು, ಮದುವೆ ಮಾಡಿಸ್ತೀವಿ ಹಂಗೆ ಹಿಂಗೆ ಅಂದರು. ಸರ್ ನನಗೆ ಗೊತ್ತಿದ್ರೆ ನಾನು ಹೇಳ್ತಿದ್ದೆ ಅಂತಂದೆ. ಫೋನ್ ಮಾಡು ಅಂದರು. ಫೋನ್ ಮಾಡಿದೆ, ಸ್ವಿಚ್ ಆಫ್ ಅಂತಲೇ ಬಂತು. ಅದಾದಮೇಲೆ ಒಂದು 2 ದಿನ ಬಿಟ್ಟು ಅವ್ರ ಅಣ್ಣ ಫೋನ್ ಮಾಡ್ದೆ. ಮಾಡಿ, ನೋಡಪ್ಪ ಹಿಂಗೆ ನಿಮ್ಮ ತಮ್ಮಂದು ಫೋನ್ ಸ್ವಿಚ್ ಆಫ್ ಬರ್ತೈತೆ, ತಂಗಿನೂ ಮಿಸ್ ಆಗಿದ್ದಾರೆ, ಮತ್ತು ಸಿಕ್ಕರೆ ಮತ್ತು ಅದೇನಾಕತ್ತೋ ಗೊತ್ತಿಲ್ಲ ನೋಡು, ಮತ್ತು ಸುಮ್ಮನೆ ಅಂತೂ ಇರೋಕ್ಕಾಗಲ್ಲ ಹಂಗೆ ಹೆಂಗಿದ್ರು. ಅಣ್ಣ ಸಿಕ್ಕರೆ ಒಳ್ಳೆ ರೀತಿಯಿಂದ ಬಗೆಹರಿಸ್ಕೊಳ್ಳೋಣ, ಸುಮ್ಮನೆ ಅವೆಲ್ಲ ಬೇಡಣ್ಣ, ನಾನು ಅವ್ನಿಗೆ ಹೇಳಿದ್ದೀನಿ ಅಂತಂದೆ. ಸಿಕ್ಕಾಗ ಅದೇನಾಕತ್ತೋ ತಳಪ್ಪ ನೋಡೋಣ ಅಂತೇಳಿ ಒಂದು 2-3 ಆ ಥರ ಹೇಳಿದ್ರು. ಆಮೇಲೆ ಹುಡುಕ್ಸು ಅಂತಲೂ ಹೇಳಿದ್ರು. ನನಗೆ ಎಕ್ಸಾಮ್ ಇತ್ತು ಸರ್, ಆ ಥರ ಬಗ್ಗೆ ತಲೆ ಕೆಡಿಸ್ಕೊಳಕ್ಕಾಗಲಿಲ್ಲ. ಅದಾದಮೇಲೆ ನೆಕ್ಸ್ಟು ಇವರು ನಿನ್ನೆ ತಾನೇ ಫೋನ್ ಮಾಡಿದ್ರು ಸರ್, ಇವ್ರು ಲಾಯರು ಮಾಡಿ, ಹಿಂಗೆ ಕರ್ಕೊಂಬಿಟ್ಟಿನಪ್ಪ ಫ್ಯಾಮಿಲಿನ ಕರ್ಸು ಅಂತೇಳಿದ್ರು. ನಾನು ಹ್ಞೂ ಸರ್ ಅಂತೇಳಿ ಬಂದೆ. ಅರ್ಧ ದಾರಿ ಹೋಗ್ತಿದ್ದೆ ಸರ್ ಬಸವಪಟ್ಟಣಕ್ಕೆ. ನಿಮ್ಮ ತಮ್ಮಗೆ ಹಿಂಗೆ ಚಾಕು ಹಾಕ್ಬಿಟ್ಟಾರೋ, ಬೇಗ ಯಾರಿಗಾದ್ರೂ ಬರೋಕ್ಕೆ ಹೇಳೋ ಅಂತಂದು ನಾವು ಹೋದ್ವಿ. ಅಲ್ಲಿ ಹೋದ್ಮೇಲೆ ಪೊಲೀಸ್ ಸ್ಟೇಷನ್ ಹತ್ರ ಯಾರು ಇದ್ದಿಲ್ಲ ಸರ್. ಗೌರ್ಮೆಂಟ್ ಆಸ್ಪತ್ರೆ ಹತ್ರ ಹೋದ್ವಿ, ಭಾಳ ಜನ ಇದ್ದರು. ಆಮೇಲೆ ಸ್ವಲ್ಪ ಹೊತ್ತು ಅಲ್ಲಿ ನಿಂತ್ಕೊಂಡು ನೋಡಿದೆ, ಹೋದೆ, ಅಲ್ಲಿ ಒಳಗೆ ಬಿಡಲಿಲ್ಲ. ಎಳ್ನೀರು ತರೋಗಂತ ಕಳಿಸಿದ್ರು. ನಾನು ರಿಟರ್ನ್ ಬಂದು ಎಳ್ನೀರು ತರೋಣ ಅಂತ ನೋಡಿದೆ, ಬರೀ ಅವ್ರ ಫ್ಯಾಮಿಲಿಯವರು ಅಷ್ಟು ಇದ್ದಿದ್ರು. ಆಮೇಲೆ ಸ್ವಲ್ಪ ಹೊತ್ತು ಬಿಟ್ಟು ಪೊಲೀಸ್ ಜೀಪಲ್ಲಿ ಅವ್ರನ್ನೂ ಮತ್ತು ಆ ಹುಡುಗಿನೂ ಕರ್ಕೊಂಡು ಹೊರಗೆ ಬಂದರು. ಬಂದಾದ ಮೇಲೆ ನಾವು ಹಿಂದ್ಗಡೆ ಒಂದು ಕಾರ್ ಇತ್ತು, ಲಾಯರ್ ಬಂದಿದ್ರಲ್ಲ ಇವ್ರ ಜೊತೆ, ಅವ್ರನ್ನ ಅವ್ನು ಕರ್ಕೊಂಡು ಹೋದರು. ಕರ್ಕೊಂಡು ಸೀದಾ ಬಂದು ದಾವಣಗೆರೆ ಹತ್ರ ಆಂಬ್ಯುಲೆನ್ಸ್ ಮಾಡಿ ನನ್ನ ಮತ್ತು ಅವ್ರ ವೈಫು ಮತ್ತು ನಮ್ಮ ತಮ್ಮನೂ ಕಳಿಸಿದ್ರು. ಕಳಿಸಿ, ನೋಡಪ್ಪ ನೀನು ಗೌರ್ಮೆಂಟ್ ಆಸ್ಪತ್ರೆಗೆ ಹೋಗ್ಬೇಡ, ದೊಡ್ಡ ಕೇಸ್ ಆಕತ್ತೆ, ಮುಂದೇನಾದ್ರು ಸಮಸ್ಯೆ ಆಯ್ತಂದ್ರೆ ನೀವು ಹೊರಗಡೆ ಓಡೋದು ಭಾಳ ಕಷ್ಟ ಆಕತ್ತೆ, ಇವೆಲ್ಲ ಬೇಡ, ಸುಮ್ಮನೆ ದ್ವೇಷ ಬೆಳೆದೋಕತ್ತೆ ಹಂಗೆ ಹಿಂಗೆ ಅಂತ ಹೇಳಿದ್ರು. ಹಾಂ ಸರ್ ಅಂತಂದೆ. ಪ್ರೈವೇಟಿಗೆ ಕರ್ಕೊಂಡು ಹೋಗು ಅಂತಂದರು. ನಾವು ಸೀದಾ ಹೋಗಿ ಅಲ್ಲಿ ಇದು ಮಾಡಿದ್ವಿ ಸರ್, ಗೌರ್ಮೆಂಟ್ ಆಸ್ಪತ್ರೆಗೆ ಹೋಗಿ MNC ಮಾಡಿಸಿದ್ವಿ. ಅದಾದಮೇಲೆ ಮತ್ತೆ ಕರ್ಕೊಂಬಂದು ಸೀದಾ ಇಲ್ಲಿಗೆ ಬಿಟ್ವಿ. ಇದೆಲ್ಲ ಆದ್ರೂ ಅವರು ಏನೋ ಇನ್ನೂ 10 ವರ್ಷ ಆಗಲಿ ಅವ್ರು ಹೊರಗೆ ಬಂದರೆ ನಾವು ಬಿಡಲ್ಲ, ಅವ್ರನ್ನ ಜೀವನ ಮಾಡೋಕ್ಕೆ ಬಿಡಲ್ಲ, ಅದು ಏನಾಗತ್ತಾಗಲಿ ಅಂತಂದರು. SP ಹತ್ರನೂ ಕಂಪ್ಲೇಂಟ್ ಆಗಿತ್ತು ಸರ್. ಇದು SP ಹತ್ರ ಹೋಗಿ ಅವ್ರ ಹತ್ರ ಮಾತಾಡಿ ಅವ್ರ ಹತ್ರ ಎಲ್ಲ ಹೇಳಿ ಅವರು ಹೇಳಿದ್ರು ಸರ್, ಹೋಗ್ರಿ ಏನೋ ಪ್ರಾಬ್ಲಮ್ ಆಗಲ್ಲ ಹೋಗ್ರಿ ಅಂತಲೂ ಹೇಳಿದರು. ನಾವು ಹ್ಞೂ ಸರ್ ಅಂತೇಳಿ ಇಬ್ಬರು ಲಾಯರ್ನ ಹೋಗಿದ್ರು ಸರ್. ಅವರು ಇಬ್ಬರು ಲಾಯರ್ನ ಕರ್ಕೊಂಡು ಹೋಗಿದ್ರು ಇವರಿಬ್ಬರು.
ಚಾಕು ಹಾಕಿದ್ದೆ ಚಾಕು ಹಾಕಿದ್ದು ಅದೇ ಸರ್ ನಿನ್ನೆ ಸಂಜೆ ಟೈಮಲ್ಲಿ ಎಲ್ಲಿ ಹಾಕಿದ್ದೆ ಸ್ಟೇಷನ್ ಒಳಗಡೆ ಸರ್. ಸ್ಟೇಷನ್ ಒಳಗೆ ಹ್ಞೂ ಪೊಲೀಸರು ಇದ್ದರು, ಕಡೆಯವರು ಹುಡುಗಿ ಕಡೆ ಅವ್ರ ಮಾವ ನಾಗರಾಜ್ ಅಂತ ಅವ್ರ ಮಾವನ ಹೆಸರು. ಅವರು ಆತನ ಹೆಸರು. ಹಾಕಿದ್ದಾರೆ ಏನು ಅವರು ಫಸ್ಟಿಗೆ ಬಂದು ಒಂದು ಸಲ ನೋಡೋದ್ರ ಸರ್, ನೋಡಿ ಮತ್ತೆ ಹೊರಗೆ ಹೋಗಿದ್ದಾರೆ. ಹೊರಗೆ ಹೋಗಿ ಮತ್ತೆ ಒಳಗೆ ಬಂದು ಸಡನ್ನಾಗಿ ಅವರು ಆ ಟೈಮಲ್ಲಿ ಪೊಲೀಸ್ನವ್ರು ಯಾರು ಇರಲಿಲ್ಲ ಸರ್, ಅವರಿಬ್ಬರೇ ಅಂತಿದ್ದಿದ್ದು. ಸಡನ್ನಾಗಿ ಬಂದು ಎದೆಗೆ ಹಾಕೋಕೆ ಹೋಗಿದ್ರೆ ಎದೆಗೆ ಹಾಕೋ ಟೈಮಲ್ಲಿ ಕೈ ಅಡ್ಡ ಕೊಟ್ಟಾನೆ. ಕೈ ಅಡ್ಡ ಕೊಟ್ಟಾಗ ಇಲ್ಲಿ ಮಣಿಕಟ್ಟು ಇರುತ್ತಲ್ಲ ಅದು ಎಲ್ಲ ಹೋಗ್ಬಿಟ್ಟೈತಿ, ಇದು ಕಟ್ಟಾಗಿತ್ತೆ, ಬೌನ್ಸ್ ಮತ್ತು ನರ ಎಲ್ಲ ಕಟ್ಟಾಗಿತ್ತೆ. ಹುಡುಗಿ ಜೊತೆಗೆ ಆ ಹುಡುಗಿ ಕಿರ್ಚಾಡೋದು ನೋಡಿ ಅಷ್ಟ್ರು ಬಂದಿರೋದು, ಅದು ಹಾಕಿ ಕಿರ್ಚಾಡಿದ ಮೇಲೆ ಅಷ್ಟ್ರು ಬಂದು ಹಿಡ್ಕೊಂಡಿರೋದು. ಹೋಗಿದ್ದು ಸ್ಟೇಷನ್ ಹಾಂ ಸರ್. ಹಾಂ ಮನೆಯವ್ರನ್ನ ಸ್ವಲ್ಪ ಮಾತಾಡಿಸಿ ಈ ಥರ ಮದುವೆ ಆಗಿದ್ದೀವಿ ಅಂತ ಹೇಳಿ ಈಗ ಅವ್ರ ಪಾಡಿಗೆ ಅವ್ರ ಜೀವನ ಮಾಡೋಕೆ ಬಿಡ್ರಿ ಅಂತ ಕೇಳಕ್ಕೆ ಹೋಗಿದ್ದು ಅವರು. ಆ ಟೈಮಲ್ಲಿ ಆ ಥರ ಆಗಿರೋದು. ಇಂಟರ್ಕಾಸ್ಟ್ ಮ್ಯಾರೇಜ್ ಇಲ್ಲ ಸರ್, ಇಬ್ಬರು ಎಷ್ಟೇ, ಅವ್ರಿಗೂ ಏಜ್ ಆಗೈತೆ, ಇವನಿಗೂ ಏಜ್ ಆಗೈತೆ. ಅವರು ನಾಯಕರೇ, ನಾವು ನಾಯಕರೇ. ಯಾವ ಊರು ನಮ್ಮದು ಕಂಚಕರ್ನಹಳ್ಳಿ, ಅವ್ರದ್ದು ದಾಯಿನಕಟ್ಟೆ ಪಕ್ಕದವರು. ಅವ್ರು ಇದ್ದಿದ್ದೆ ನಮ್ಮೂರಲ್ಲಿ, ಅವರ ಅಜ್ಜಿರ ಮನೆಯಲ್ಲಿ ಅವರಿದ್ದರು. ಹುಡುಗಿ ಲೀಲಾವತಿ ಅಂತ ಅವ್ರ ಹೆಸರು. ಸ್ಟೇಷನಲ್ಲಿ ಆಗಿರೋದು ಇದು ಸ್ಟೇಷನ್ ಒಳಗಡೆ ಸರ್ ಅದು. ಸ್ಟೇಷನ್ ಒಳಗೆ ಸ್ಟೇಷನ್ ಒಳಗಡೆ ಇದು ವಿಡಿಯೋ ಲಾಯರ್ ಹತ್ರ ಒಬ್ರು ಇತ್ತು ಸರ್. ನಿನ್ನೆ ತೋರಿಸಿದ್ರು, ನೋಡಪ್ಪ ಈ ಥರ ಆಗೈತೆ, ಅವ್ರು ಏನು ಮನುಷ್ಯ ಹಂಗೆ ಹಿಂಗೆ ಅಂತ ಅವರೇ ಹೇಳಿದ್ರು. ಅದಾದಮೇಲೆ ದಾವಣಗೆರೆಗೆ ಬಂದಮೇಲೆ ಸರ್ ಅದು ವೀಡಿಯೋ ಬಿಡ್ರಿ ಸರ್ ಅಂತಂದೆ. ನಾನು ಬಿಡಲ್ಲ, ನಾನು ಡಿಲೀಟ್ ಮಾಡ್ತೀನಿ, ಪಬ್ಲಿಕ್ ಆದರೆ ಅದು ಸರಿಯಾಗಲ್ಲ ಹಂಗೆ ಹಿಂಗೆ ಅಂತೇಳಿ ಅವ್ರ ಹತ್ರನೇ ಹಿಡ್ಕೊಂಡು ಸರ್. ಚಾಕು ಹಾಕಿರೋದು ಚಾಕು ಹಾಕಿರೋ ವಿಡಿಯೋ ಮತ್ತು ಅವನ್ನ ಹಾಕಿರೋ ಅವ್ರ ಮಾವ ನಾಗರಾಜ್ ಅವ್ರನ್ನ ಪೊಲೀಸರು ಹಿಡ್ಕೊಂಡಿರೋ ವಿಡಿಯೋ ಇತ್ತು. ಸ್ಟೇಷನ್ ಒಳಗಡೆ ಹಾಕಿರೋ ವಿಡಿಯೋ ಇತ್ತು ಸರ್ ಅವ್ರು. ಸ್ಟೇಷನ್ ಒಳಗಡೆ ಸ್ಟೇಷನ್ ಒಳಗಡೆ. ಹಾಂ, ಬಸಪಟ್ಟ ಸಾಗರಪೇಟೆ ಪೊಲೀಸ್ ಸ್ಟೇಷನ್ ಸರ್. ಸಾಗರಪೇಟೆ ಹಾಂ, ಸಾಗರಪೇಟೆ. ಈಗ ಹೆಂಗಿದೆ ಆರೋಗ್ಯ ಏನು ಆಪ್ರೇಷನ್ ಮಾಡೋಕೆ ಕರ್ಕೊಂಡೋಗಿದೆ ಸರ್. ಹಾಂ ಎಸ್ ಹಾಸ್ಪಿಟ್ಲ್ ಒಳಗೆ ಹ್ಞೂ, ಒಳಗಡೆ ಇದೆ ಸರ್. ಇವಾಗ ಹಾಸ್ಪಿಟ್ಲಿಗೆ ಇದು 2 ಆಪ್ರೇಷನ್ ಅಂತೆ. ಇವಾಗ ಫಸ್ಟ್ ಆಪ್ರೇಷನಿಗೆ ಕರ್ಕೊಂಡೋಗ್ಯಾರ ಸರ್ ಅವ್ರು. ಹುಡುಗಿ ಎಲ್ಲಿದೆ ಈಗ ಹುಡುಗಿ ಇಲ್ಲೇ ಇತ್ತು ಸರ್ ಇವಾಗ. ಹಾಂ, ಜೊತೆಗೆ ಏನಾಗಬೇಕು ಮುಂದೆ ಈಗ ಏನು ಸರ್ ಅದೇ ಸರ್, ಇವಾಗ ಸ್ಟೇಷನ್ ಒಳಗೆ ನುಗ್ಗು ಹಾಕಿದ್ದಾರೆ ಸರ್. ಇವಾಗ ಎಲ್ಲ ಸರಿ ಆಯಿತು, ನಮ್ಮ ಪಾಡಿಗೆ ನಾವು ಇರ್ತೀವಿ ಅಂತ ಒಂದು ಮಾತಲ್ಲಿ ಹೇಳ್ತಾರೆ. ನೆಕ್ಸ್ಟ್ ದ್ವೇಷ ಇಟ್ಕೊಂಡು ಹೊರಗಡೆ ಹೋದಾಗ ಏನು ಮಾಡಲ್ಲ ಅಂತ ಗ್ಯಾರಂಟಿ. ಸ್ಟೇಷನ್ ಒಳಗೆ ಬಿಟ್ಟಿಲ್ಲ ಸರ್ ಅವರು. ಸ್ಟೇಷನ್ ಒಳಗೆ ಅಲ್ಲಿ ಹಾಕಿದ್ಮೇಲೆ ಇಲ್ಲೆಲ್ಲ ನೀನು ಎಲ್ಲೋದ್ರೂ ಬಿಡಲ್ಲ, ನೀನು ಯಾರ ಹತ್ರನಾದ್ರು ಹೋಗಂತನೂ ಹೇಳ್ತಿದ್ದಾರೆ ಅವರು. ಅವ್ರ ಮನೆ ಹೆಣ್ಮಕ್ಳು. ಬೇಕು ಸರ್. ಮತ್ತು ಈಗ ಇಲ್ಲ ಅಂತಂದರೆ ಅವನು ಇದ್ದಾನೆ ಅಂತಂದ್ರೂ ಮರ್ತು ಬಿಡ್ಬೇಕು ಅವನು ಸತ್ತಂಗೆ ಅಂತ. ಹಾಂ, ಅವರೇ ಸರ್, ಅವ್ರಂತರೂ ಬಿಡಲ್ಲ ಅಂತಲೇ ಇದ್ದಾರೆ ಸರ್ ಅವರು. ಕಂಪ್ಲೇಂಟ್ ಏನಾರು ಮಾಡಿದ್ರೆ ಕಂಪ್ಲೇಂಟ್ ಮಾಡ್ಯಾರ ಸರ್ ಅವರು. ಇವರು ನೀವೇನಾರು ಮಾಡಿದ್ರೆ ಹ್ಞೂ ಸರ್, MNC ಮಾಡಿಸಿದ್ವಿ ನಾವು, ಕಂಪ್ಲೇಂಟ್ ಮಾಡಿದ್ವಿ. ಅವರು MNC ಮಾಡಿಸ್ಬೇಡ್ರಿ ಅಂತ ಹೇಳಿದ್ರು, ದ್ವೇಷ ಆಗುತ್ತೆ ಸುಮ್ಮನೆ ಅದು ಇದು ಅಂತ ಹೇಳಿದ್ರು. ಈಗ ಇಷ್ಟೆಲ್ಲ ಕಂಪ್ಲೇಂಟ್ ಮಾಡಿ ನಾವೆಲ್ಲ ಸ್ಟೇಷನ್ ಒಳಗೋದ್ರೂ ಅಲ್ಲಿ ಬಿಟ್ಟಲಿಲ್ಲ ಅಂದರು, ಹೊರಗಡೆ ಸಿಕ್ಕರೆ ಬಿಡ್ತಾರ. ಈಗ ಅವ್ನಿಗೇನೇ ಆದರೂ ಅವರೇ ಹೊಣೆನಂತ ಗೊತ್ತು ಸರ್. ಅವರು ಡೈರೆಕ್ಟಾಗಿ ಹೇಳಿದ್ರು, ನೀವೇನು ಮಾಡ್ಕೊಂಡ್ರು ಎಲ್ಲೋದು ಕೇಸ್ ಕೊಟ್ಟರು ನಾವು ಮಾತ್ರ ಅವ್ರು ಬಿಡಲ್ಲ, ಅವ್ರನ್ನ ಸಾಯಿಸ್ತೀವಿ. ನಮ್ಮ ಮುಂದೆ ಅವ್ರು ಮಾತ್ರ ಜೀವನ ಮಾಡೋಕೆ ನಾವು ಯಾವ ಕಾರಣಕ್ಕೂ ಬಿಡಲ್ಲ ಅಂತ ಹೇಳಿದ್ರು. ಇಡೀ ಫ್ಯಾಮಿಲಿನೇ ಎಷ್ಟು ದಿನ ಆಯ್ತು ಏನನ್ನೋದು ಸರ್. 30ನೇ ತಾರೀಕು ಮಿಸ್ ಆಗಿರೋದು. 1ನೇ ತಾರೀಕು 1ನೇ ತಿಂಗಳು 30ನೇ ತಾರೀಕು 1ನೇ ತಾರೀಕು ಮದುವೆ ಆಗಿರೋದು. ನಿನ್ನೆ ಸಂಜೆ ಸಾಗರಪೇಟೆ. ಹಾಂ ಸರ್, ಒಳಗಡೆ